ಆತರ್ಪಲ್ಲಿ ಫಾಲ್ಸ್ ಎಲ್ಲ ಮುಗೀತು. ಫಾಲ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಇನ್ನೂ ಒಂದಿನ ಇರಬೇಕಿತ್ತು ಅಂತ ಅನ್ನಿಸ್ತಾ ಇತ್ತಲ್ಲ ಆ ಸ್ಟೇನಲ್ಲಿ. ಬಟ್ ನಾವು ಬುಕ್ ಮಾಡಿದ್ದು ಒಂದೇ ದಿನ. ಸೊ ನೆಕ್ಸ್ಟ್ ಡೇ ನಾವು ಬೇರೆ ಕಡೆ ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ವಿ. ಇಲ್ಲ ಅಂತಿದ್ರೆ ಇನ್ನೊಂದು ದಿನ ಸ್ಟೇ ಮಾಡ್ಬೋದಿತ್ತು. ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಈಶಾ ಫೌಂಡೇಶನ್ ಹೋಗ್ತಾ ಇದ್ದೀವಿ, ಕೊಯಮತ್ತೂರು. ಸೊ ಅಲ್ಲಿಂದ ನಾನು ಆಲ್ರೆಡಿ ಹೇಳ್ದಂಗೆ ಆಲ್ಮೋಸ್ಟ್ 10 to 11 ಅವರ್ಸ್ ಟ್ರಾವೆಲ್ ಇದೆ. ಆತರ್ಪಲ್ಲಿಯಿಂದ ಬೆಂಗಳೂರಿಗೆ ಒಂದು ಸ್ಟ್ರೆಚಲ್ಲಿ ಬರೋಕ್ಕಂತೂ ಆಗಲ್ಲ. ಅದಕ್ಕೆ ಅಂತ ಹೇಳ್ಬಿಟ್ಟು ನಾವು ಈಶಾಗೆ ಹೋಗ್ಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ವಿ. ಹೋಗೋಕ್ಕೆ ಆಗಿರಲಿಲ್ಲ, ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇವಾಗ ನಾವು ರೀಚ್ ಆಗೋದು ಸಾಯಂಕಾಲ 6 ಗಂಟೆ ಆಗುತ್ತೆ. ಯಾಕಂದರೆ ಅಲ್ಲಿಂದನೂ ಒಂದು 4 ಅವರ್ಸ್ ಟ್ರಾವೆಲ್ ಇತ್ತು. ಇದೊಂಥರ ಫುಲ್ಲು ರೋಡ್ ಟ್ರಿಪ್ಪು, ಬರೀ ಟ್ರಾವೆಲ್ ಮಾಡಿ ಸಾಕಾಗ್ಬಿಟ್ಟಿದೆ. ಸೊ ಜಾಸ್ತಿ ಟ್ರಾವೆಲ್ ಇದ್ದರೆ ಜಾಸ್ತಿ ಪ್ಲೇಸಸ್ನ ಕವರ್ ಮಾಡೋಕ್ಕಾಗಲ್ಲ. ಒಂದು 2-3 ಕವರ್ ಮಾಡ್ಬೋದು. ನಾವು 2 ದಿನ ಒಂದು ಪ್ಲೇಸಲ್ಲಿ ಉಳ್ಕೊಂಡ್ರೆ ಫುಲ್ ಎಲ್ಲ ಕವರ್ ಮಾಡ್ಬೋದು. ಬಟ್ ನಾವು ಒಂದೊಂದೇ ದಿನ ಉಳ್ಕೊಂಡಿದ್ದು, ಹಾಗಾಗಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ದೀವಿ. ಸೊ ನಿಮಗೆ ಈ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ಕೂಡ ಹೋಗಿ ನೋಡಿ. ಸೊ ನಿಯರ್ ಬೈ ನೀವು ತ್ರಿಸೂರು, ಕೇರಳ ಅಲ್ಲಿ ಬಂದಾಗ ಯಾವ್ಯಾವ ಪ್ಲೇಸ್ ನೋಡ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಹಾಕಿದ್ದೀವಿ. ಸೊ ಇವಾಗ ಪೇರೂರು ಲೇಕಿಂದ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ, ಸನ್ಸೆಟ್ ಆಗ್ತಾ ಇದೆ, ಸಕ್ಕತ್ತಾಗಿದೆ ಮಾತ್ರ. ಒಂಥರ ಈ ರೋಡ್ ಟ್ರಿಪ್ನ ತುಂಬಾ ಎಂಜಾಯ್ ಮಾಡಿದ್ವಿ. ಐ ಹೋಪ್ ನೀವು ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೊತೀನಿ. ಸೊ ನಮ್ಮ ರೋಡ್ ಟ್ರಿಪ್ನ ಇದು ಕೊನೆಯ ಲೊಕೇಶನ್ ಆಗಿರುತ್ತೆ. ನಾವು ಬಂದಿರೋ ದಾರಿಲಿ ಒಂದೇ ಒಂದು ವೆಹಿಕಲ್ಲು ಬರ್ತಾ ಇಲ್ಲ. ದಾರಿ ದಪ್ಪದ ಮಕ್ಕಳಾಗ್ಬಿಟ್ಟಿದೀವಿ. ನೋಡಕ್ಕೆ 4 ಕಿಲೋಮೀಟರ್ ಅಷ್ಟೇ, ಆದರೆ ಒಂದು ವೆಹಿಕಲ್ ಓಡಾಡ್ತಾ ಇಲ್ಲ. ಯಾವುದೋ ಬೇರೆ ತಂದ್ರೆ ಅನ್ನೋದು. ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟ, ಅಡಿಕೆ ತೋಟ ಇದೆ ಫುಲ್ಲು. ಸಂಜೆ ಯಾವುದೋ ಒಂದು ರೋಡ್ನ ಮಿಸ್ ಮಾಡ್ಬಿಟ್ಟು ಬೇರೆ ಗದ್ದೆ ತೋಟ ಹೊಲದಲ್ಲೆಲ್ಲ ಬರ್ತಾ ಇದೆ. ನೋಡಿ 6:40 ಆಗಿದೆ ಇವಾಗ. ಜನ ಬಂದು ಕಾಯ್ತಾ ಇದ್ದಾರೆ. ಲೇಸರ್ ಶೋ ಸ್ಟಾರ್ಟ್ ಆಗುತ್ತಲ್ಲ, ಹಾಗಾಗಿ ಆದಿಯೋಗಿ ಸ್ಟ್ಯಾಚು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ರೂಮ್ಸ್ ಈ ಥರ ಇದೆ. ಅವ್ರ ವೆಬ್ಸೈಟಲ್ಲಿ ಹೋಗಿ ನೀವು ಬುಕ್ ಮಾಡ್ಬೋದು. ನಾವು ಬುಕ್ ಮಾಡಿರೋಂಥದ್ದು 1000 rupees, 990 rupees ಆಗುತ್ತೆ. ಈ ಥರ ಡಬಲ್ ಕಾಟ್ ಇರುತ್ತೆ. ಸಖತ್ ಸ್ಪೇಷಿಯಸ್ ಆಗಿದೆ ನೋಡಿ ರೂಮ್. ಮತ್ತು ವಾರ್ಡ್ರೋಬ್ ಇದೆ, ಇಲ್ಲಿ ಮಿರರ್ ಇದೆ, ಈವನ್ ವಾಶ್ರೂಮ್ ಕೂಡ ತುಂಬ ದೊಡ್ಡದಾಗಿದೆ. ಎಷ್ಟು ದೊಡ್ಡದಿದೆ ಅಂದರೆ
ಆ್ಯಕ್ಚುಲಿ ಇನ್ನೂ ಬೇರೆ ಬೇರೆ ಪ್ರೈಸ್ದೆಲ್ಲ ಇದೆ ನಿಮಗೆ, ಅಲ್ಲೇ ಹತ್ರ ಎಲ್ಲ ಇದೆ. ದಿ ನೆಕ್ಸ್ಟ್ ಡೇ ಸೊ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ, ಅಲ್ಲಿ ಸ್ಟ್ಯಾಚ್ಯೂ ಇದೆ ಅಲ್ವಾ ಅಲ್ಲಿಂದ. ಸೊ ಹಂಗಾಗಿ ನಾವು ಪರವಾಗಿಲ್ಲ ಇದೇ ಸಾಕು ಅಂತೇಳಿ ಮಾಡಿದ್ವಿ. ಎ ಸಿ ಇದೆ, ಬಟ್ ಎ ಸಿ ನಾನು ಮಾಡಿಲ್ಲ, ಏನು ಅವಶ್ಯಕತೆ ಇಲ್ಲ, 2 ಫ್ಯಾನ್ ಇದೆ. ಸೊ 2-3 ಜನ ಬಂದರೆ ಆರಾಮಾಗಿ ಇದನ್ನು ತೊಗೋಬೋದು. ಸೊ ನಿನ್ನೆ ನನಗಂತೂ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ತುಂಬ ಹರಿಬರಿ ಆಗೋಯ್ತು. ಯಾಕಂತ ಹೇಳಿದ್ರೆ ನಾವು ಬಂದಿದ್ದು ಲೇಟ್ ಆಗೋಯ್ತಲ್ಲ. ಸೊ ಅಲ್ಲಿ ಚೆಕ್ಕಿನೆಲ್ಲ ಹೆಂಗಂತ ಹೇಳಿದ್ರೆ ಫಸ್ಟು ಬ್ಯಾಗೆಲ್ಲ ಹಾಕಿ ಸ್ಕ್ಯಾನ್ ಮಾಡಬೇಕು. ಸ್ಟ್ಯಾಚ್ಯೂ ಇರೋದೆಲ್ಲೋ ಒಂದು ಕಡೆ, ರೂಮ್ಸ್ ಇರೋದೆಲ್ಲೋ ಒಂದು ಕಡೆ, ಮತ್ತು ಊಟಕ್ಕೆ ಹೋಗೋದೆಲ್ಲೋ ಒಂದು ಕಡೆ, ತುಂಬ ದೂರ ಇದೆ. ಸೊ ಫಸ್ಟ್ ಟೈಮ್ ಬಂದರೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ, ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ಏನು ಗೊತ್ತಾಗಲ್ಲ. ನಮಗೂ ಹಂಗೆ ಆಗೋಯ್ತು. ನೀವು ಚೆಕ್ಕಿನೆಲ್ಲ ಮಾಡಿ ಬಂದರೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ನಾವು ಬಂದಿದ್ದು ಆಲ್ಮೋಸ್ಟು 6:15 ಆಗಿತ್ತಲ್ಲ, ಅದಕ್ಕೆ ಅವ್ರು ಹೇಳಿದ್ರು ಬೆಟರ್ ನೀವು ಕಾರಿಲ್ಲೇ ಇಟ್ಬಿಟ್ಟು ಜಸ್ಟ್ ಬ್ಯಾಗೆಲ್ಲ ಸ್ಕ್ಯಾನ್ ಮಾಡಿ. ಬಟ್ 7 ನಿಮಗೆ ಅದೇ ಸ್ವಲ್ಪ ಡಿವೋಷನಲ್ ಸಾಂಗ್ಸು ಮತ್ತು ಸ್ವಲ್ಪ ಲೈಟು ಅದೆಲ್ಲ ಬರ್ತಾ ಇರುತ್ತೆ. ಎಕ್ಸಾಕ್ಟ್ ಲೇಸರ್ ಸ್ಟಾರ್ಟ್ ಆಗೋದು 7:20 7:35ಗೆ. ಸೊ ತುಂಬಾ ಚೆನ್ನಾಗಿತ್ತು. ಸೊ ನೀವು ನೋಡಿರ್ತೀರಲ್ಲ, ವೀಡಿಯೋ ಎಲ್ಲ ಹಾಕಿದ್ದೀನಿ ಹಿಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ನಾವಂತೂ ತುಂಬಾ ಖುಷಿ ಆಯಿತು ನೋಡಿ. ತುಂಬ ವರ್ಷದಿಂದ ಬರಬೇಕಂತ ಅಂದ್ಕೊಂಡಿದ್ವಿ, ಬರೋಕ್ಕೆ ಆಗಿರಲಿಲ್ಲ, ಎಲ್ಲೂ ನೋಡೋಕ್ಕೆ ಹೋಗೋಕ್ಕಾಗಿಲ್ಲ. ಇನ್ನು ಶಿವಲಿಂಗ ಮತ್ತು ಧ್ಯಾನಲಿಂಗ ಅಲ್ಲೆಲ್ಲ ಹೋಗಬೇಕು ಸರಿ ಅಂಥೇಳಿ ಇವಾಗ ಬೆಳಗ್ಗೆ ಹೊರಡ್ತಾ ಇದ್ವಿ. ನೋಡಿ ಇಲ್ಲಿ ನಿಮಗೆ ಯಾವ್ಯಾವ ಪ್ಲೇಸಸ್ನ ವಿಸಿಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಬಸ್ ಟೈಮಿಂಗ್ಸ್ ಇದೆ ನೋಡಿ. ಏನಾದರೂ ಬಸ್ಸಲ್ಲಿ ಬರೋರು ಇದ್ದರೆ ನಿಮಗೆ ಗಾಂಧಿಪುರಂ ಇದೆ ಅಲ್ವಾ, ಸೊ ಅಲ್ಲಿಂದ ನಿಮಗೆ ಇಲ್ಲಿಗೆ ಬರೋದಕ್ಕೆ ಬಸ್ ಟೈಮಿಂಗ್ಸ್, ಬಸ್ ನಂಬರು ಎಲ್ಲ ಡೀಟೇಲ್ಸ್ ಇದೆ. hours later. ಫೈನಲಿ ನಮ್ಮ ಈ ರೋಡ್ ಟ್ರಿಪ್ನ ಕೊನೆಯ ಪ್ಲೇಸ್ ಕೂಡ ಇತ್ತು. ಸೊ ದೇವ ದರ್ಶನ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಈಶಾಗ ಹೋದಾಗ ಒಂದು 4-5 ಪ್ಲೇಸ್ ವಿಸಿಟ್ ಮಾಡಬೇಕಾಗುತ್ತೆ. ಸೊ ಅದು ಯಾವ್ಯಾವುದು ಏನು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಫೋಟೋ ತೆಕ್ಕೊಂಡು ಬಂದಿದ್ದೀನಿ. ಸೊ ಅದನ್ನು ನೀವು ನೋಡ್ಕೋಬೋದು. ಲಿಂಗ ಭೈರವಿ ಮತ್ತು ಧ್ಯಾನಲಿಂಗ, ನಾಗಶಿರೇನು ಮತ್ತು ತ್ರಿಮೂರ್ತಿ ಪ್ಯಾನಲ್ ಅಂತ ಇದೆ. ಸೊ ಇದೆಲ್ಲ ನೀವು ಅಲ್ಲಿ ಒಳಗಡೆ ಹೋದರೆ ಎಲ್ಲದೂ ಅಕ್ಕಪಕ್ಕನೇ ಇದೆ. ನೀವು ಧ್ಯಾನಲಿಂಗಕ್ಕೆ ಹೋದಾಗ ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಂದರೆ ಅಲ್ಲಿ ನೀವು ಒಳಗಡೆ ಹೋದಾಗ 15 ಮಿನಿಟ್ಸು ಕೂತ್ಕೊಂಡು ನೀವು ಧ್ಯಾನ ಮಾಡ್ಬೋದು, ಅದಕ್ಕಿಂತ ಜಾಸ್ತಿನೂ ಕೂತ್ಕೋಬೋದು. ಸೊ ಎಷ್ಟು ಪಿನ್ ಆಫ್ ಸೈಲೆಂಟ್ ಇರುತ್ತೆ, ಒಂಥರ ಹೆಂಗಂದರೆ ಅದೊಂಥರ ವೈಬ್ರೇಷನ್ ಗೊತ್ತಾಗುತ್ತೆ, ತುಂಬಾ ಚೆನ್ನಾಗಿದೆ. ಸೊ ಮಿಸ್ ಮಾಡದೆ ನೀವು ಧ್ಯಾನಲಿಂಗಕ್ಕೆ ಹೋಗಿ ಬನ್ನಿ. ಮತ್ತು ನಿಮಗೆ ಅಲ್ಲಿ ಸಣ್ಣ ಸಣ್ಣ ಪೂಜೆಗಳು ಅದು ಮತ್ತೇನಾದರೂ ತುಪ್ಪದ ದೀಪ ಹಚ್ಚೋದು, ಇಲ್ಲಾಂದರೆ ಇನ್ನೂ ಆ ಥರ ಸಣ್ಣ ಪುಟ್ಟದ ಪೂಜೆಗಳೆಲ್ಲ ಇದೆ. ಅದನ್ನು ಬೇಕಂದರೆ 20 ರೂಪೀಸ್, 10 ರೂಪೀಸ್, 50 ರೂಪೀಸ್ ಆ ಥರ ಇರುತ್ತೆ. ಅಭಿಷೇಕ ಎಲ್ಲ 300 ರೂಪೀಸ್. ಅದು ನೀವು ಮಾಡಿಸ್ತೀರಾ ಅಂತ ಹೇಳಿದ್ರೆ ಅಲ್ಲೇ ಟಿಕೆಟ್ ತೊಗೊಂಡು ಸೊ ಅದನ್ನು ನೀವು ಅಲ್ಲಿ ಕೊಟ್ಟು ಕೂಡ ಮಾಡಿಸ್ಬೋದು. ಸೊ ನಾವು ಕೂಡ ಮಾಡಿಸಿದ್ವಿ. ದೀಪ ಹಚ್ಚೋದಿರ್ಬೋದು, ತುಪ್ಪದ ದೀಪ ಅದೆಲ್ಲ ಮಾಡ್ಬೋದು, ತುಂಬ ಒಳ್ಳೆಯದಾಗುತ್ತೆ. ಅದು ಬಿಟ್ಟು ಅಲ್ಲಿ ಸೂರ್ಯಕುಂಡ ಮತ್ತು ಚಂದ್ರಕುಂಡ ಅಂತ ಇದೆ. ಸೂರ್ಯಕುಂಡದಲ್ಲಿ ನಿಮಗೆ ಅಂದರೆ ಮೆನ್ಸ್ಗೆ, ಹುಡುಗರಿಗೆ ಅವರು ಅದೊಂದು ಹೋಲಿ ವಾಟರು, ಅಲ್ಲಿ ಸ್ನಾನ ಮಾಡ್ಕೊಂಡು, ಈಗ ನಾವು ಬೇರೆ ಕಡೆ ದೇವಸ್ಥಾನಕ್ಕೆ ಹೋದಾಗ ಹೊಳೆನಲ್ಲಿ ಮುಳುಗ್ತೀವಲ್ಲ, ಸೊ ಆ ಥರನೇ ಇಲ್ಲಿ ಮಾಡಿದ್ದಾರೆ. ಸೊ ಅವರೇನೆ ಹೋಲಿ ವಾಟರ್ದು, ಅಲ್ಲಿ ಮುಳುಗಿ ನೀವು ಸ್ನಾನ ಮಾಡಿಕೊಂಡು ದೇವ್ರ ಹತ್ರ ಹೋಗ್ಬೋದು. ಸೊ ಅದೆಲ್ಲ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಒಂದಿನ ಸಾಕಾಗಲ್ಲ ಅಂತ ಅನ್ಸುತ್ತೆ. ನಾವು ಫಸ್ಟ್ ಟೈಮ್ ಬಂದಿದ್ದರಿಂದ ನಾವು ಜಸ್ಟ್ ಒಂದಿನಕ್ಕೆ ಬುಕ್ ಮಾಡ್ಕೊಂಡಿದ್ವಿ. ಬಟ್ ಆಮೇಲೆ ಅನ್ನಿಸ್ತು 2 ದಿನ 3 ದಿನ ಇದ್ದರೆ ನಾವು ಕ್ಲೀನಾಗಿ ಯೋಗ ಸೆಷನ್ ಎಲ್ಲ ಅಟೆಂಡ್ ಮಾಡ್ಬೋದು. ಎವ್ರಿ ಡೇ ಫ್ರೀ ಯೋಗ ಎಲ್ಲ ಇರುತ್ತೆ. ಮತ್ತು ತುಂಬ ಜನ ಧ್ಯಾನ ಮಾಡೋರೆಲ್ಲ ತುಂಬ ಜನ ಬರ್ತಾರೆ. ನನಗೊಂದು ಆಶ್ಚರ್ಯ ಆಗಿದೆ ಏನಂತ ಹೇಳಿದ್ರೆ, ತುಂಬ ಜನ ಫಾರಿನರ್ಸ್ ಇರ್ತಾರೆ. ಆ್ಯಕ್ಚುಲಿ ನಾವು ಈ ಕಲ್ಚರಲ್ಲಿ ಹುಟ್ಟಿ ಬೆಳೆದಿರ್ತೀವಿ. ಸೊ ನಮಗೆ ದೇವರು, ಆ ವೈಬ್ರೇಷನ್ ಅದೆಲ್ಲ ತುಂಬ ಒಂಥರ ಹತ್ರ ಅನಿಸುತ್ತೆ. ಬಟ್ ಅವರು ಅದೇ ಆ ವಾತಾವರಣದಿಂದ ಬೆಳೆದಿರಲ್ಲ. ಬಟ್ ಅವ್ರಿಗೆ ಎಷ್ಟು ಅಲ್ಲಿ ತುಂಬ ಜನ ವಾಲಂಟಿಯರ್ಸ್ ಎಲ್ಲ ಫಾಲೋವರ್ಸ್ ಇದ್ದಾರೆ. ಎಲ್ಲ ಕೆಲಸ ಕಾರ್ಯಗಳು ಹೆಂಗೆ ಮಾಡ್ತಿರ್ತಾರೆ ಗೊತ್ತು, ಎಷ್ಟು ಭಕ್ತಿಯಿಂದ. ಸೊ ನೋಡಿ ತುಂಬಾ ಖುಷಿ ಆಯಿತು. ಸೊ ನನಗಂತೂ ಫಸ್ಟ್ ಟೈಮ್ ಈಶಾಗೆ ಹೋಗಿದ್ದು ತುಂಬ ಖುಷಿ ಅಂತ ಅನ್ನಿಸ್ತು. ಸೊ ನೆಕ್ಸ್ಟ್ ಟೈಮ್ ಹೋದರೆ ಇನ್ನೊಂದು 2 ದಿನ ಸ್ಟೇ ಮಾಡಿ ಬರ್ಬೇಕಂತ ಅನಿಸಿದೆ. ಅವ್ರದ್ದೇ ಸ್ಟೇ ಬುಕ್ ಮಾಡ್ಕೊಳ್ಳಿ. ಏನಕ್ಕಂತ ಹೇಳಿದ್ರೆ ನೀವು ಅಲ್ಲೇ ಸ್ಟೇ ಬುಕ್ ಮಾಡಿದ್ರೆ ಒಂದು ಟ್ಯಾಗ್ ಕೊಡ್ತಾರೆ. ಸೊ ಆ ಟ್ಯಾಗ್ ಇದ್ದರೆ ನೀವು ಆರಾಮಾಗಿ ಈಸಿಯಾಗಿ ಒಳಗಡೆ ಎಲ್ಲ ತಿರುಗಾಡ್ಬೋದು. ಕಾರ್ ಪಾರ್ಕ್ ಮಾಡೋದಕ್ಕೆ ಯಾವುದಕ್ಕೂ ತೊಂದರೆ ಆಗಲ್ಲ. ಇನ್ ಕೇಸ್ ನೀವು ಅಲ್ಲಿ ಸ್ಟೇ ಮಾಡಿಲ್ಲ ಅಂತ ಹೇಳಿದ್ರೆ ಬ್ಯಾಗೆಲ್ಲ ಅಲ್ಲಿ ಹೊರಗಡೆ ಇಡಬೇಕು, ಲಾಕರಲ್ಲಿ. ಕಾರ್ ಪಾರ್ಕಿಗೆಲ್ಲ ನಿಮಗೆ ಆ ಕಡೆ ಹೋಗಿ ನಿಲ್ಲಿಸ್ಬೇಕು, ಆ ಥರ ಎಲ್ಲ ಇರುತ್ತೆ. ಸೊ ಸ್ಟೇ ಮಾಡೋದು ಏನು 1000 ರೂಪೀಸ್ ಆಗುತ್ತೆ. ಒಂದಿನ ಸ್ಟೇ ಮಾಡಿ ಇದ್ದು ಹೋದರೆ ಬೆಟರ್ ಅಂತ ಹೇಳ್ತೀನಿ. ಸೊ ಓವರಾಲ್ ಇದು ನನ್ನ ಎಕ್ಸ್ಪೀರಿಯೆನ್ಸು.
ಸೊ ನೀವೇನಾದರೂ ಆಲ್ರೆಡಿ ಈಶಾಗೆ ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಲೇಸರ್ ಶೋ ಅಂತೂ ಎಷ್ಟು ಚೆನ್ನಾಗಿತ್ತಂದರೆ ಒಂಥರ ಅದು ಫುಲ್ಲು ವೈಬ್ರೇಷನ್, ದೇವ್ರನ್ನ ನಿಜವಾಗ್ಲೂ ನೋಡ್ತಾ ಇದ್ದೀವಿ ಕಣ್ಮುಂದೆನೇ ಇದೆ ಅನ್ನೋ ಥರ ಫೀಲ್ ಆಗುತ್ತೆ. ಸಕ್ಕತ್ತಾಗಿತ್ತು ಮಾತ್ರ. ಇಷ್ಟು ನನ್ನ ಎಕ್ಸ್ಪೀರಿಯೆನ್ಸು. ನಿಮ್ಗೆ ಹೆಂಗೆ ಅನ್ನಿಸ್ತದ್ದು? ಮೆಡಿಟೇಷನ್ ಪ್ಲೇಸ್ ಕನಿಷ್ಠ ಆ್ಯಕ್ಚುಲಿ ಒಂದು 2 days ಟೈಮ್ ಮಾಡಿಕೊಂಡು ಬನ್ನಿ, ನಿಮಗೂ ಸಖತ್ ಇಷ್ಟ ಆಗುತ್ತೆ. ಮತ್ತು ಇಂಟ್ರೆಸ್ಟ್ ಬರುತ್ತೆ ಮೆಡಿಟೇಷನ್ ಬಗ್ಗೆ, ಯೋಗ ಬಗ್ಗೆ ಎಲ್ಲ ಸಖತ್ ಇಂಟ್ರೆಸ್ಟ್ ಬರುತ್ತೆ. ಊಟನೂ ಸಖತ್ ಒಳ್ಳೆ ಸಖತ್ತಾಗಿದೆ ಊಟ ಮಾತ್ರ, ಎಲ್ಲ ಫ್ರೀ ಊಟ. ಅಲ್ಲಿ ಹಿಂಗಂದ್ರೆ ವಾಲಂಟಿಯರ್ಸೇ ಎಲ್ಲ ಊಟ ಬಡಿಸ್ತಾ ಇರ್ತಾರೆ. ಊಟ ಬಡಿಸೋಕೆ ಕೂಡ ವಾಲಂಟಿಯರ್ಸೇ ಬಡಿಸ್ತಾ ಇರ್ತಾರೆ. ಆದರೆ ನಾವೇ ಹೋಗ್ಬಿಟ್ಟು ಅವ್ರ ಹತ್ರ ಅಲ್ಲಿ ಕುತ್ಕೊಂಡಿರ್ತಾರೆ ಒಂದು ಕಡೆ, ಹೋಗ್ಬಿಟ್ಟು ನಾವೇ ಹಾಕ್ಸ್ಕೊಂಡು ಬಂದು ಹುಡುಗರಿಗೊಂದು ಲೈನು ಹುಡುಗಿರಿಗೊಂದು ಲೈನ್ ಇರುತ್ತೆ. ಅಲ್ಲಿ ಪಿನ್ ಡ್ರಾಪ್ ಸೈಲೆಂಟ್ ಇರುತ್ತೆ. ಹೆಂಗೊತ್ತು ಮೇಂಟೈನ್ ಸೈಲೆನ್ಸ್ ಅಂತ ಒಂದು ಬೋರ್ಡೇ ಹಿಡ್ಕೊಂಡು ಓಡಾಡ್ತಿರ್ತಾರೆ, ಯಾರೂ ಮಾತಾಡಲ್ಲ. ಅಲ್ಲೇ ಅಂತಲ್ಲ, ಆ ಸರೌಂಡಿಂಗ್ ನೀವು ಎಲ್ಲೇ ಈಶಾದಲ್ಲಿ ಓಡಾಡಬೇಕಾದ್ರೆ ಎಲ್ಲ ಕಡೆ ತುಂಬ ಕ್ಲೀನು ಮತ್ತು ತುಂಬ ಡಿಸಿಪ್ಲೀನು, ಸೈಲೆಂಟ್ ಆಗಿರುತ್ತೆ. ಸೊ ಅದೊಂದು ತುಂಬಾ ಖುಷಿ ಆಯಿತು, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಬೆಸ್ಟಿಂಗ್ ಏನಂದರೆ ಮೊಬೈಲ್ ಅಲ್ಲೋ ಇಲ್ಲ. ಹೌದು, ಮೊಬೈಲ್ ಅಲ್ಲೋ ಇಲ್ಲ ಅಂದರೆ ಅಂದಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗ್ಬಿಡುತ್ತೆ. ಅಂದರೆ ಧ್ಯಾನಲಿಂಗದಲ್ಲಿ ಇಲ್ಲ ಮೊಬೈಲಲ್ಲೋ. ಏನಕ್ಕೆ ಅಲೋ ಇಲ್ಲ ಅಂತ ಹೇಳಿದ್ರೆ ಮೊಬೈಲೇ ಇಟ್ಕೊಂಡಿರ್ತೀವಿ, ಎಲ್ಲ ಕಡೆ ಫೋಟೋ ತೆಕ್ಕೊಡೋದು, ದೇವ್ರ ಮೇಲೆ ಕಾನ್ಸಂಟ್ರೇಷನ್ ಇರಲ್ಲ. ಬರೀ ಮೊಬೈಲ್ ನೋಡ್ಕೊಂಡು ಮೊಬೈಲಲ್ಲಿ ಫೋಟೋ ತೆಕ್ಕೊಂಡು ದೇವ್ರು ನೋಡ್ತೀವೋ ಇಲ್ವೋ, ಬೇರೆ ಕಡೆ ಮೊಬೈಲ್ ನೋಡಬೇಕು. ಮೊಬೈಲ್ ಫೋಟೋ ಚೆನ್ನಾಗಿ ಬಂತ, ನಾವು ಚೆನ್ನಾಗಿ ಕಾಣ್ತಿದ್ದೀವಿ ಅಂತ. ಬೇರೆ ಜಸ್ಟ್ ಒಂಥರ ದುಡ್ಡು ಕೊಟ್ಟಿದ ತಕ್ಷಣ ಡೈರೆಕ್ಟಾಗಿ ಹೋಗಿ ದೇವ್ರ ಮುಂದೆ ಬಿಡೋದು, ಆ ಥರ ಏನಿಲ್ಲ. ಸ್ಪೆಷಲ್ ಎಂಟ್ರಿ ಏನಿಲ್ಲ. ಎಲ್ಲರಿಗೂ ಯಾವ ಥರ ಟ್ರೀಟ್ ಮಾಡ್ತಾರೋ ಆ ಥರನೇ ಎಲ್ಲರಿಗೂ, ದುಡ್ಡಿರೋರಿಗೂ ಅಷ್ಟೇ, ದುಡ್ಡಿಲ್ಲರೋರಿಗೂ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಯೋಗ ಮಾಡೋದ್ರಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ನೀವೇನಾದರೂ ಯೋಗ ಟೀಚರ್ ಆ ಥರ ಆಗಿದ್ದರೆ ನೀವು ಕೂಡ ವಾಲಂಟಿಯರ್ ಆಗಿ ಯೋಗ ಕೂಡ ಹೇಳ್ಕೊಡ್ಬೋದು. ಆ ಥರ ಆಪರ್ಚುನಿಟಿ ಎಲ್ಲ ಇದೆ. ನಮಗಂತೂ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿ ಅನ್ನಿಸ್ತು. ಸೊ ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ಒಂದು ಸಲ ವಿಸಿಟ್ ಮಾಡಿಲ್ಲ ಅಂತ ಹೇಳಿದ್ರೆ, ಒಂದು ಸಲ ಮಿಸ್ ಮಾಡಿದ್ರೆ ಬಂದು ವಿಸಿಟ್ ಮಾಡಿ. ನಮ್ಮದು ರೋಡ್ ಟ್ರಿಪ್ನ ಕೊನೆಯ ಪ್ಲೇಸ್ ಆಗಿದೆ. ಸೊ ಇವಾಗ ನಾವು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಸೊ ಸ್ವಲ್ಪ ಗಂಟ್ಲೆಲ್ಲ ಕಿಚ್ಚಾಗ್ಬಿಟ್ಟಿದೆ ಎಲ್ಲರಿಗೂ. ಆ್ಯಕ್ಚುಲಿ ನೀರೆಲ್ಲ ತೊಗೊಂಬಂದಿದ್ದೀವಿ, ಕುಡ್ದಿದ್ದೀವಿ. ಹೊರಗಡೆ ಏನು ಜಾಸ್ತಿ ತಿಂದು ಇಲ್ಲ, ಬಟ್ ಗೊತ್ತಿಲ್ಲ ವೆದರು ಅದು ಇದು ಎಲ್ಲೋ ಒಂದೆರಡು ಕಡೆ ಬಿಸಿನೀರು ಕುಡಿದ್ವಿ ಅಷ್ಟೇ. ಬಟ್ ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಈ ಥರ ಆಗುತ್ತೆ. ಸೊ ಫೈನಲಿ ಎಲ್ಲ ಚೆನ್ನಾಗಾಯಿತು ನಮ್ಮ ರೋಡ್ ಟ್ರಿಪ್ಪು. ನಿಮ್ಗೆ ಹೇಗೆ ಅನ್ನಿಸ್ತು ಈ ರೋಡ್ ಟ್ರಿಪ್ಪು, ಏನು ಕತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಬೀಳ್ಬೇಕಲ್ಲಿ ಡ್ಯಾಮು ಆ ಕಡೆ ನೀರು ಬಿಟ್ಟಿಲ್ಲ, ಸ್ವಲ್ಪ ತುಂಬಿದೆ. ಹೌದು, ನೀರು ಬರ್ತಾ ಇದ್ರೆ ಸಕ್ಕತ್ತಾಗಿರುತ್ತೆ ಡ್ಯಾಮಲ್ಲಿ. ಬಿಟ್ಟಿಲ್ಲ ನೀರು, ಬಟ್ ನೀರು ತುಂಬಿದೆ. ಮನೆಗೆ 10:30 ರೀಚ್ ಆಗ್ತೀವಿ. ಅಲ್ಲಿ ಹಿಂಗೆ ಕಾಣುತ್ತೆ. ಲೆಫ್ಟ್ ಜಾಗ ಇದೆ ಅಲ್ಲ, ಸ್ವಲ್ಪ ಹೋಗ್ಬೋದು. ಅವನು ಲೆಫ್ಟಿಗೆ ಹೇಳ್ಕೋಬೋದು, ಇಲ್ಲಿ ಜಾಗ ಇದೆ. ಇವನು ಓ ಮೈ ಗಾಡ್, ಮನೆ ಪರ್ವತಕ್ಕೆ ಬಂದಂಗಾಗಿದೆ.